ನವ ನೈತಿಕತೆ ಹಾಗೂ ಲೈಂಗಿಕ ಸ್ವಾತಂತ್ರ್ಯಗಳು ಯವನಸ್ಥರನ್ನು ಗುಲಾಮರನ್ನಾಗಿ ಮಾಡ್ತಾ ಇದೆ. ಅವು ಹೆಚ್ಚು ಯಶಸ್ವಿಯಾಗಲಾರವು. ಆತ್ಮೀಯ ಮಿತ್ರರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಗಂಡು ಹೆಣ್ಣಿನ ವಿವಾಹ ಸಮಾರಂಭಕ್ಕೆ ಅತಿ ಅವಶ್ಯವಾಗಿ ಬೇಕಾಗಿರುವುದು ಸಂಭ್ರಮದ ಔತಣ, ದುಂದು ವೆಚ್ಚಗಳಲ್ಲ. ಹಾಗಾದರೆ ಯಾವುದು ಪ್ರಾಮುಖ್ಯ? ಎಲ್ಲವನ್ನೂ ಮನಃಶಾಸ್ತ್ರದ ಆಲೋಚನೆಯಲ್ಲಿ ಸರಿಪಡಿಸಲು ಆಗುವುದಿಲ್ಲ. ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡಿ ಆತ್ಮೀಯ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನಾದ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಈ ಒಂದು ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಪ್ರತ್ಯೇಕವಾಗಿ ಯವನಸ್ಥರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೆ. ಎಷ್ಟು ಜನರು, ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಈ ಕುಡಿಯುವಂಥ ಅಮಲಿನಲ್ಲಿ ಬಿದ್ದು ಹೋಗಿದ್ದಾರೆ, ಈ ಒಂದು ಸೆಳವಿಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಅಪ್ಪ ಕರ್ತನೆ, ಕರುಣಿಸು, ಸೈತಾನನ ಬಂಧನದಿಂದ ಬಿಡಿಸು ಸ್ವಾಮಿ. ಈ ಎಲ್ಲ ದುಶ್ಚಟಗಳಿಂದ ಅವರು ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದಾರೆ. ಅವರ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೆ. ಎಷ್ಟು ಕುಟುಂಬಗಳು ಕಣ್ಣೀರಿನಿಂದ ಇದೆ ಕರ್ತನೆ. ಓ ದೇವಾ, ನಿನ್ನ ಕರುಣೆ ತೋರಿಸು, ಅವರನ್ನು ಬಿಡುಗಡೆ ಮಾಡಿ ಸ್ವತಂತ್ರದ ಜೀವಿತವನ್ನು ಕೊಟ್ಟು ಯೇಸುವಿನಲ್ಲಿ ಸಿಗುವಂಥ ನೂತನ ಜೀವಿತಕ್ಕೆ ನಡೆಸಬೇಕೆಂದು, ನಮ್ಮ ಪ್ರತಿಯೊಬ್ಬೊಬ್ಬ ಪ್ರಿಯ ಬಾಂಧವರನ್ನು ಆಶೀರ್ವದಿಸಬೇಕೆಂದು ಯೇಸುವಿನ ದಿವ್ಯವಾದ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಕೆಟ್ಟವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ, ಅವರ ಸಹವಾಸವನ್ನು ಬಯಸದಿರು. ಜ್ಞಾನೋಕ್ತಿಗಳು 24:1. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಎಫೆಸದವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಕಂಡುಕೊಂಡಂಥ ಸತ್ಯಗಳನ್ನು ನೆನಪು ಮಾಡಿಕೊಳ್ಳೋಣ. ಆ ಸತ್ಯಗಳಿಗೆ ವಿಧೇಯರಾಗಿ ಜೀವಿಸುವುದಕ್ಕೆ ಪ್ರಯಾಸ ಪಡುತ್ತಿರುವಾಗ ನಾವು ಇನ್ನೂ ಹೆಚ್ಚಿನ ಸತ್ಯಗಳನ್ನು ಅರಿತುಕೊಳ್ಳುವುದಕ್ಕಾಗಿ ದೇವರಾತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸುವ ಹಾಗೆ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 28ನೇ ವಚನದಿಂದ 32ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹಾಗೆಯೇ ಪುರುಷರು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರವೇ ತಮ್ಮ ಹೆಂಡತಿಯರನ್ನು ಪ್ರೀತಿಸುವ ಹಂಗಿನವರಾಗಿದ್ದಾರೆ. ತನ್ನ ಹೆಂಡತಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸುವವನಾಗಿದ್ದಾನೆ. ಯಾರೂ ಎಂದೂ ಸ್ವಶರೀರವನ್ನು ಹಾಗೆ ಮಾಡಿದ್ದಿಲ್ಲ. ಎಲ್ಲರೂ ತಮ್ಮ ಶರೀರಗಳನ್ನು ಪೋಷಿಸಿ ಸಂರಕ್ಷಿಸುತ್ತಾರೆ. ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ, ಸಭೆಯೆಂಬ ಆ ದೇಹವನ್ನು ಕ್ರಿಸ್ತನು ಹಾಗೆ ಪೋಷಿಸಿ ಸಂರಕ್ಷಿಸುತ್ತಾನಲ್ಲ. ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರೂ ಒಂದೇ ಶರೀರವಾಗಿರುವರು ಎಂದು ಬರೆದದೆ. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತನಾಡುತ್ತಾ ಇದ್ದೇನೆ. ಇದುವರೆಗೆ ಗುಪ್ತವಾಗಿದ್ದ ಈ ಸತ್ಯಾರ್ಥವು ಬಹು ಗಂಭೀರವಾದದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಭಾಗವನ್ನು ಪೂರ್ತಿಯಾಗಿ ತೆಗೆದುಕೊಂಡಿದ್ದೇನೆ. ಪೌಲನು ಗಂಡ ಹೆಂಡತಿ, ಸಭೆ ಹಾಗೂ ಕ್ರಿಸ್ತನು ಇವರೊಳಗಿನ ಸಂಬಂಧಗಳ ಕುರಿತಾಗಿ ಹೇಗೆ ತಿರುತಿರುಗಿ ವಿವರಿಸುತ್ತಾನೆಂಬುದು ಇದರಿಂದ ತಿಳಿದುಬರುತ್ತದೆ. ಕ್ರಿಸ್ತನ ಹಾಗೂ ಸಭೆಯ ಪ್ರಸ್ತಾಪದ ಬಳಿಕ ಗಂಡ ಹೆಂಡಿರ ಸಂಬಂಧಕ್ಕೆ ತಿರುಗಿ ಹಿಂದೆ ಹೋಗುತ್ತಾನೆ. ಹಾಗೆಯೇ ಪುರುಷರೂ ಸಹ ಸ್ವಂತ ಶರೀರವನ್ನು ಪ್ರೀತಿಸುವ ಪ್ರಕಾರವೇ ತಮ್ಮ ಹೆಂಡತಿಯರನ್ನು ಪ್ರೀತಿಸುವ ಹಂಗಿನವರಾಗಿದ್ದಾರೆ. ದಂಪತಿಗಳ ವಿವಾಹ ಸಮಾರಂಭಕ್ಕೆ ಅತಿ ಅವಶ್ಯವಾಗಿ ಬೇಕಾಗಿರುವುದು ಸಂಭ್ರಮದ ಔತಣವಲ್ಲ, ಅವರಿಬ್ಬರೂ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಿರಬೇಕು. ಹಾಗಿದ್ದರೆ ಅವರ ದಾಂಪತ್ಯ ಸಂಭ್ರಮ ಅತ್ಯುನ್ನತ ಮಟ್ಟದಾಗಿರುತ್ತದೆ. ಈ ದಿನಗಳಲ್ಲಿ ಲೈಂಗಿಕತೆ ಹಾಗೂ ವಿವಾಹದ ಹೊರಗಿನ ಸಂಬಂಧಗಳ ಕುರಿತು ಮಾತನಾಡುವ ಯವನಸ್ಥರಿಗೆ ನಿಜವಾದ ಪ್ರೀತಿ ಎಂದರೇನೆಂದೇ ತಿಳಿದಿರುವುದಿಲ್ಲ. ಲೈಂಗಿಕತೆಯ ಕುರಿತು ಅವರು ತುಂಬ ತಿಳಿದಿರಬಹುದು, ಆದರೆ ನಿಜವಾದ ಕ್ರೈಸ್ತ ವಿವಾಹ ಸಂಬಂಧದಲ್ಲಿರುವ ಸೌಂದರ್ಯ, ಸವಿ ಹಾಗೂ ಉತ್ಕಟವಾದ ಆನಂದಗಳನ್ನು ಸ್ವಲ್ಪವೂ ತಿಳಿದಿರುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ವೈವಾಹಿಕ ಸಂಬಂಧದಿಂದಾಗಿ ಪತ್ನಿಯು ಪುರುಷನ ಶರೀರದ ಒಂದು ಭಾಗವಾಗಿ ಮಾರ್ಪಡುವುದರಿಂದ ಪುರುಷನು ತನ್ನ ಪತ್ನಿಯನ್ನು ಪ್ರೀತಿಸಬೇಕಾದ ಅಗತ್ಯವಿದೆ. ಅದು ಸಭೆಯು ಕ್ರಿಸ್ತನ ಶರೀರವು.
ಕ್ರಿಸ್ತನು ಆ ಶರೀರದ ಶಿರಸ್ಸು ಆಗಿರುವ ರೀತಿಯಲ್ಲಿದೆ. ಈ ರೀತಿಯಾಗಿ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಒಬ್ಬನು ತನ್ನ ಸ್ವಂತ ಶರೀರವನ್ನೇ ಹಗೆ ಮಾಡುವುದು ಅಸ್ವಾಭಾವಿಕವಾಗಿದೆ. ಆದ್ದರಿಂದ ಪತ್ನಿಯು ಪುರುಷನ ಸ್ವಂತ ಶರೀರವೇ ಆಗಿರುವುದರಿಂದ ಅವನು ಆಕೆಯನ್ನು ಪ್ರೀತಿ ಮಾಡಬೇಕು. ಸಭೆಯ ಬಲಹೀನತೆಯನ್ನು ತಿಳಿದಿರುವ ಕ್ರಿಸ್ತನು ಸಭೆಯನ್ನು ಪೋಷಿಸಿ ಬಲಪಡಿಸುತ್ತಾನೆ. ಗಂಡಂದಿರು ಕೂಡ ಈ ರೀತಿಯಾಗಿ ಮಾಡಬೇಕಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 31ನೇ ವಚನವು ಆದಿಕಾಂಡ ಪುಸ್ತಕದ 2ನೇ ಅಧ್ಯಾಯ 24ರ ಪುನರುಚ್ಛರಣೆಯಾಗಿದೆ. ಅಲ್ಲಿ ಹೀಗೆ ನೋಡುತ್ತೇವೆ: ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು. ಆ ಸ್ತ್ರೀ ಪುರುಷರು ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ ಎಂಬುದಾಗಿ. ಪ್ರಿಯರೇ, ಏದೇನ್ ತೋಟದಲ್ಲಿ ಆದಾಮ ಹವ್ವರೊಳಗಿದ್ದ ಸಂಬಂಧವನ್ನು ಪೌಲನು ನೆನಪಿಸುತ್ತಾನೆ. ಆ ಆದಿ ದಂಪತಿಗಳು ಮುಂದಕ್ಕೆ ಬರಲಿರುವ ಕ್ರಿಸ್ತನು ಮದಲಿಂಗನಾಗಿ ಸಭೆಯು ಮದಲಗಿತ್ತಿಯಾಗಿರುವುದನ್ನು ಸಂಕೇತಿಸುವವರಾಗಿದ್ದಾರೆ. ಹವ್ವಳು ಆದಾಮನಿಗೆ ಸಹಕಾರಿಣಿಯಾಗಿ ಸೃಷ್ಟಿಸಲ್ಪಟ್ಟಳು. ಅವಳು ಅವನ ಪಕ್ಕದಲ್ಲಿ ಪಕ್ಕೆಲುಬಿನಿಂದ ಉಂಟು ಮಾಡಲ್ಪಟ್ಟಳು, ನೆಲದ ಮಣ್ಣಿನಿಂದಲ್ಲ. ಅವರು ಜೊತೆಯಾಗುವ ತನಕ ಆದಾಮನು ಸಂಪೂರ್ಣನಾಗಿರಲಿಲ್ಲ. ದೇವರು ಆಕೆಯನ್ನು ಉಂಟು ಮಾಡಿದನು ಮತ್ತು ದೇವರು ಆಕೆಯನ್ನು ಆದಾಮನೆದುರಿಗೆ ಕರೆತಂದಾಗ ಆಕೆ ಸೃಷ್ಟಿಯಲ್ಲೇ ಅತಿ ಸುಂದರಳಾಗಿದ್ದಿರಬೇಕು. ದೇವರು ಆದಾಮನುಂಟು ಮಾಡಿದ್ದರಲ್ಲಿ ಅನುಭವ ಪಡೆದದ್ದರಿಂದ ಹವ್ವಳನ್ನು ಆದಾಮನಿಗಿಂತ ಸೌಂದರ್ಯವತಿಯನ್ನಾಗಿ ಉಂಟು ಮಾಡಿರಬೇಕೆಂದು ಒಬ್ಬರು ಹೇಳಿರುತ್ತಾರೆ. ಆಕೆ ಆದಾಮನಿಗೆ ಸಹಕಾರಿಣಿಯಾದಳು. ಅವನ ಕೊರತೆಯು ಆಕೆಯಿಂದ ಪರಿಪೂರ್ಣವಾಯಿತು. ಆಕೆ ಅವನಿಗಾಗಿ ಮಾಡಲ್ಪಟ್ಟವಳು. ಅವರಿಬ್ಬರೂ ಒಂದೇ ಆದರು. ಇಬ್ರಿಯ ಮೂಲದಲ್ಲಿ ಪುರುಷ ಪದಕ್ಕೆ ಈಶ್ ಎಂಬುದಾಗಿಯೂ ಸ್ತ್ರೀ ಎಂಬ ಪದಕ್ಕೆ ಈಶಾ ಎಂಬುದಾಗಿಯೂ ಇರುತ್ತದೆ. ಈ ಪದಗಳು ಹೆಚ್ಚು ಕಡಿಮೆ ಒಂದೇ ಆಗಿವೆ. ಆಕೆ ಪುರುಷನಿಂದ ತೆಗೆಯಲ್ಪಟ್ಟವಳು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಚರಿತ್ರೆಯಿಂದ ನಾನು 2 ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತೇನೆ. ಅವು ಈ ಪುರುಷ ಸ್ತ್ರೀಯರೊಳಗಿನ ಅದ್ಭುತವಾದ ಸಂಬಂಧವನ್ನು ಸೂಚಿಸುತ್ತವೆ. ಇಂತಹ ಸಂಗತಿ ಈ ದಿನಗಳಲ್ಲಿ ಕಳೆದು ಹೋಗಿದೆ. ನವ ನೈತಿಕತೆ ಹಾಗೂ ಲೈಂಗಿಕ ಸ್ವಾತಂತ್ರ್ಯಗಳು ಯೌವನಸ್ಥರನ್ನು ಗುಲಾಮರನ್ನಾಗಿ ಮಾಡಿವೆ. ಅವು ಹೆಚ್ಚು ಯಶಸ್ವಿಯಾಗಲಾರವು. ಕ್ರೈಸ್ತರಲ್ಲಿನ ಈ ವೈವಾಹಿಕ ಸಂಬಂಧವು ಬಹು ಉನ್ನತ ಮಟ್ಟದಾಗಿರಬೇಕೆಂದು ದೇವರು ಬಯಸಿದ್ದಾನೆ. ಪ್ರಿಯರೇ, ಮೊದಲನೆಯ ಉದಾಹರಣೆ ಅಬೆಲಾರ್ಡ್ ಮತ್ತು ಹೆಲೋಯಿಸರ ಕಥೆಯಾಗಿದೆ. ಜಾನ್ ಲಾರ್ಡ್ ಅವರು ತನ್ನ ಪುಸ್ತಕ ಮಹಾನ್ ಸ್ತ್ರೀಯರು ಎಂಬುದನ್ನು ಬರೆಯುವಾಗ ಎಲೋಹೀಸಳನ್ನು ವೈವಾಹಿಕ ಪ್ರೀತಿಯ ದ್ಯೋತಕವಾಗಿ ಹೆಸರಿಸಿದ್ದರು. ಈ ಕಥೆಯು ಒಬ್ಬ ಯುವಕ ಧರ್ಮಬೋಧಕನ ಕುರಿತಾಗಿತ್ತು. ಅವನ ಹೆಸರು ಅಬೆಲಾರ್ಡ್ ಎಂದು. ಮುಂದೆ ಪ್ಯಾರಿಸ್ ವಿಶ್ವವಿದ್ಯಾಲಯದ ಸಂಸ್ಥೆಯಲ್ಲಿ ಅವನು ಬಹು ಬುದ್ಧಿವಂತನಾದ ಯುವ ಬೋಧಕನೂ ಅಧ್ಯಾಪಕನೂ ಆದನು. ಅಲ್ಲಿನ ಸಭಾಧಿಕಾರಿಗೆ ಒಬ್ಬ ಹೆಲೋಯಿಸ್ ಎಂಬ ಸೋದರ ಸೊಸೆಯಿದ್ದಳು. ಅವನು ಆಕೆಯನ್ನು ಅಬೆಲಾರ್ಡ್ನ ಬೋಧನೆಗಳನ್ನು ಕಲಿಯಲು ಕಳುಹಿಸಿದನು. ಅವಳು ಬಹು ಆಕರ್ಷಕಳಾಗಿದ್ದಳು. ಅಬೆಲಾರ್ಡ್ ಕೂಡ ಆಕರ್ಷಕನಾಗಿದ್ದನು. ಅವರಿಬ್ಬರು ಪರಸ್ಪರ ಅತಿಯಾಗಿ ಪ್ರೀತಿಸತೊಡಗಿದರು. ಆದರೆ ಆಗಿನ ನಿಯಮಗಳ ಪ್ರಕಾರ ಒಬ್ಬ ಬೋಧಕನು ವಿವಾಹವಾಗುವುದು ಭಯಂಕರ ಅವಮಾನಕರವಾದದ್ದಾಗಿತ್ತು. ಜಾನ್ ಲಾರ್ಡ್ ಇವರ ಕಥೆಯನ್ನು ಬರೆದಾಗ ಅವರು ಬರೆದ ಮುನ್ನುಡಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಅದು ಈಗಿನ ದಿನಗಳಲ್ಲಿ ಓದಲು ಸಿಗದಂತಹ ಅದ್ಭುತವಾದ ಪ್ರೇಮಕಥೆಯಾಗಿತ್ತು. ಅದು ಬೆಟ್ಟದ ಹೂಗಿಡಗಳಿಂದ ಗಾಳಿಯೊಡನೆ ಮಂಜನ್ನೂ ಸೇರಿಸಿಕೊಂಡು ಬರುವ ಪರಿಮಳವಾದ ಮಾರುತದಂತಿತ್ತು. ಅವನು ಹೀಗೆ ಬರೆದಿದ್ದನು: ಆದಾಮ್ ಹವ್ವನವರು ಏದೇನ್ ತೋಟದಿಂದ ಹೊರಡಿಸಲ್ಪಟ್ಟಾಗ ಅವರು ಹೋದಲ್ಲೆಲ್ಲ ಸುಂದರವಾಗಿ ಕಂಗೊಳಿಸುತ್ತಿದ್ದ ಹೂ ಒಂದನ್ನು ಕಂಡರು. ಈ ಪುಷ್ಪವು ನಿಜತ್ವವನ್ನು ಸೂಚಿಸುವುದಾಗಿತ್ತು. ಅದರ ಹೊರತು ನಿಜವಾದ ಸಂತೋಷ ಯಾರಿಗೂ ಆಗುತ್ತಿರಲಿಲ್ಲ. ಅದು ಗಾಢವಾದ, ವಿವರಿಸಲಾಗದಂಥದ್ದು, ಕವಿಗಳಿಗೂ ನೈತಿಕವಾದವರಿಗೂ ಉತ್ತಮ ಸಹಾಯಕವಾದದ್ದಾಗಿತ್ತು. ಅದರೊಂದಿಗೆ ಸಂತೋಷ ಮಾತ್ರವಲ್ಲದೆ ಮಾನವನ ಆತ್ಮದ ಅತ್ಯುನ್ನತ ಸ್ಥಿತಿಯ ಆಕಾಂಕ್ಷೆಗಳ ನಡುವೆ ಅದು ನಿತ್ಯವಾದದ್ದಾಗಿ ಬಹು ಒಳ್ಳೆಯ ಗುರಿಯನ್ನು ಹೊಂದಿದ್ದಾಗಿತ್ತು. ಅದು ಭಾವಾತಿರೇಕದ
ಮಾನಸಿಕದ ಹಾಗೂ ಉತ್ತೇಜನದ ಸಮ್ಮಿಳಿತವಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಒಬ್ಬಾಕೆ ಸ್ತ್ರೀಯನ್ನು ಸಂಕೀರ್ಣ ಸ್ವಭಾವಗಳ ಹೊರತಾಗಿ ವಿವರಿಸಲೆತ್ನಿಸುವುದು ವ್ಯರ್ಥ ಪ್ರಯತ್ನವೇ ಆಗಿತ್ತು. ಅರ್ಥಹೀನವಾದದ್ದಾಗಿತ್ತು. ಕೇಂದ್ರ ಬಿಂದುವಿಲ್ಲದ ಚಿತ್ರದಂತೆ, ಮುಖ್ಯ ಸ್ತ್ರೀ ಪಾತ್ರವಿಲ್ಲದ ಕಾದಂಬರಿಯಂತೆ, ಯಜ್ಞಾರ್ಪಣೆಯಿಲ್ಲದ ಧಾರ್ಮಿಕತೆಯಂತೆ ನನಗೂ ಅದನ್ನು ತಿಳಿಸುವುದು ಕಷ್ಟಕರವೇ. ಭಾವನೆಗಳು ತಿರುಚಲ್ಪಟ್ಟಾಗ ಅಸಹ್ಯವಾಗುತ್ತವೆ, ಆದರೆ ಶುದ್ಧವಾಗಿದ್ದಾಗ ನಮ್ಮನ್ನು ಮೇಲಕ್ಕೆತ್ತುತ್ತವೆ. ಆದರೆ ನಾನು ಚಿತ್ರಿಸುವುದು ಗುಣವನ್ನು ಹೊರತು ದುಸ್ವಭಾವವನ್ನಲ್ಲ, ಬಲಹೀನತೆಯನ್ನಲ್ಲ, ಬಲವನ್ನು, ಶಾಶ್ವತವಾದದ್ದನ್ನು ಹೊರತು ಮರ್ತ್ಯವಾದದ್ದನ್ನಲ್ಲ. ಇದೆಲ್ಲವೂ ಕೂಡ ಉದಾತ್ಮಕ ಆತ್ಮದಲ್ಲಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಅಬೆಲಾರ್ಡ್ ಮತ್ತು ಹೆಲೋಯಿಸರು ಪರಸ್ಪರ ಪ್ರೀತಿಸುತ್ತಿದ್ದರೂ ಸಭೆಯು ಅವರ ವಿವಾಹಕ್ಕೆ ಸಮ್ಮತಿಸಲಿಲ್ಲ. ಆದ್ದರಿಂದ ಅಬೆಲಾರ್ಡ್ನ ಸ್ನೇಹಿತನೊಬ್ಬನು ಅವರ ವಿವಾಹವನ್ನು ಗುಟ್ಟಾಗಿ ನೆರವೇರಿಸಿದನು. ಅಬೆಲಾರ್ಡ್ ಬೋಧಕ ವೃತ್ತಿಯನ್ನು ಮುಂದುವರಿಸಿದ್ದನು. ಆದರೆ ಅವರ ಸೇವಕನೊಬ್ಬನು ಅವರಿಗೆ ಮೋಸ ಮಾಡಿ ಸತ್ಯವನ್ನು ಬಹಿರಂಗಪಡಿಸಿದನು. ಆಗ ಅವಳನ್ನು ಬಲಾತ್ಕಾರವಾಗಿ ಸನ್ಯಾಸಿಯನ್ನಾಗಿ ಮಾಡಿದರು. ಅಬೆಲಾರ್ಡನು ಮಧ್ಯಯುಗದ ಅತಿ ಧೈರ್ಯವಂತ ಚಿಂತಕನಾಗಿದ್ದನು. 12ನೇ ಶತಮಾನದ ಆದಿಯಲ್ಲೇ ದೇವರ ವಾಕ್ಯವೇ ಮನುಷ್ಯರಿಗೆ ಆಧಾರ ಹೊರತು ಸಭೆಯಲ್ಲ ಎಂದು ಬೋಧಿಸತೊಡಗಿದನು. ಆದರೆ ಅವನ ವಿವಾಹ ತಿರಸ್ಕರಿಸಲ್ಪಟ್ಟದ್ದರಿಂದಾಗಿ ಅವನು ಕಹಿ ಮನಸ್ಸಿನವನು, ಅಣಕವಾಡುವವನೂ ಆದನು. ಇದು ಅವನ ಬೋಧನೆಗಳಲ್ಲಿಯೂ ಕಂಡುಬರತೊಡಗಿತು. ಅವನು ಹೆಲೋಯಿಸಳಿಗಿಂತ 20 ವರ್ಷ ದೊಡ್ಡವನಾಗಿದ್ದು ಆಕೆಗಿಂತ ಮೊದಲೇ ತೀರಿಕೊಂಡನು. ಅವನು ಮರಣ ಹಾಸಿಗೆಯಲ್ಲಿರುವಾಗ ಆಕೆಯನ್ನು ಅವನನ್ನು ಸಂದರ್ಶಿಸಲು ಬಿಡಬೇಕೆಂದು ಕೇಳಿಕೊಂಡನು. ಆದರೆ ಸಭೆಯು ಅತೀ ಕ್ರೂರವಾಗಿ ವರ್ತಿಸಿತು. ಆಕೆಯನ್ನು ಬರಲು ಬಿಡಲಿಲ್ಲ. ಆಗ ಅವನು ಆಕೆಗೊಂದು ಪತ್ರ ಬರೆದನು. ನಾನು ಓದಿದ ಸಾಹಿತ್ಯಗಳಲ್ಲೆಲ್ಲ ಈ ಪತ್ರ ಅತ್ಯಂತ ದುಃಖಕರವಾದದ್ದಾಗಿತ್ತು. ಆ ಪತ್ರದ ಕೊನೆಗೆ ಅವನು ಈ ಪ್ರಾರ್ಥನೆಯನ್ನು ಬರೆದಿದ್ದನು. ಅದೇನೆಂದರೆ, ಕರ್ತನೇ, ನಿನಗೆ ಸಮ್ಮತವಾದಾಗ ನಿನ್ನ ಇಷ್ಟದಂತೆ ನಮ್ಮನ್ನು ಕೂಡಿಸಿದಿ, ಬಳಿಕ ನಮ್ಮನ್ನು ಪ್ರತ್ಯೇಕಿಸಿದಿ. ನೀನು ಕರುಣೆಯಿಂದ ಆರಂಭಿಸಿದ್ದನ್ನು ಕರುಣೆಯಿಂದಲೇ ಕೊನೆಗೊಳಿಸು. ಈ ಲೋಕದಲ್ಲಿ ನಮ್ಮನ್ನು ಪ್ರತ್ಯೇಕಿಸಿದರೂ ನಮ್ಮನ್ನು ಪರಲೋಕದಲ್ಲಿ ನಿತ್ಯಕ್ಕಾಗಿ ಕೂಡಿಸು ಎಂಬುದೇ. ಪ್ರಿಯರೇ, ದೇವರ ಪರಲೋಕದಲ್ಲಿ ಅವರು ಜೊತೆಯಾಗಿರುವರೆಂದು ನಾನು ನಂಬುತ್ತೇನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜಾನ್ ವೆಸ್ಲಿಯವರ ಕಥೆಯು ಇಂಗ್ಲೆಂಡಿನಲ್ಲಿ ಪ್ರಚಲಿತವಾಗಿಲ್ಲ, ಆದರೆ ಜಾರ್ಜಿಯಾದಲ್ಲಿ ಅದು ಪ್ರಚಲಿತವಿದೆ. ಜಾನ್ ವೆಸ್ಲಿಯು ಯುವ ಸೇವಕನಾಗಿ ಜಾರ್ಜಿಯಾಕ್ಕೆ ಬಂದಾಗ ಅಧಿಕಾರಸ್ಥರು ಅಲ್ಲಿಗೊಬ್ಬ ಅಧಿಕಾರಿಯನ್ನು ಕಳಿಸಿದ್ದರು. ಆ ವ್ಯಕ್ತಿ ನಿಷ್ಪ್ರಯೋಜಕನಾಗಿದ್ದರಿಂದ ಅವನನ್ನು ಆ ಸ್ಥಾನದಿಂದ ದೂರವಿರಿಸಲಿಕ್ಕಾಗಿ ಹೀಗೆ ಮಾಡಿರಬಹುದು. ಆದರೂ ಆ ದಿನಗಳ ಪದ್ಧತಿಯಂತೆ ಅಧಿಕಾರಸ್ಥರು ಅತ್ಯುತ್ತಮ ಸ್ತ್ರೀಯನ್ನು ಆರಿಸಿ ವಿವಾಹವಾಗಬಹುದಿತ್ತು. ಹಾಗೆ ಈ ಅಧಿಕಾರಿಯ ವಿವಾಹವಾದಕ್ಕೆ ಎದ್ದು ಕಾಣುವ ಸೌಂದರ್ಯವುಳ್ಳವಳು, ಬಲವಾದ ವ್ಯಕ್ತಿತ್ವದವಳು ಮಾತ್ರವಲ್ಲದೆ ಒಬ್ಬ ಒಳ್ಳೆಯ ಕ್ರೈಸ್ತಳು ಆಗಿದ್ದಳು. ಅವರ ನಡುವೆ ವಾಸಕ್ಕಾಗಿ ಈ ಪ್ರಜ್ವಲಿಸುವ ಯುವ ಸುವಾರ್ತಿಕನು ಬಂದನು. ಜಾನ್ ವೆಸ್ಲಿ ಮತ್ತು ಆಕೆ ಪ್ರೀತಿಸತೊಡಗಿದರು. ಇದು ಜಾನ್ ವೆಸ್ಲಿಯ ಪ್ರೇಮ ಕಥೆಯಾಗಿತ್ತು. ಆಕೆಯನ್ನು ತನ್ನೊಂದಿಗೆ ಓಡಿ ಹೋಗಿ ಬೇರೊಂದೆಡೆ ವಾಸ ಮಾಡುವಂತೆ ಅವನು ಕೇಳಿಕೊಂಡನು. ಆದರೆ ಆಕೆ ಹೇಳಿದಳು, ಇಲ್ಲ ಜಾನ್, ನೀನು ಇಂಗ್ಲೆಂಡಿಗೆ ಹಿಂತಿರುಗಿ ದೇವರಿಗಾಗಿ ವಿಶೇಷ ಕಾರ್ಯಗಳನ್ನು ಮಾಡಲಿಕ್ಕಾಗಿ ಆತನು ನಿನ್ನನ್ನು ಕರೆದಿದ್ದಾನೆ ಎಂದು. ಆಕೆಯು ಒತ್ತಾಯಪೂರ್ವಕವಾಗಿ ಅವನನ್ನು ಇಂಗ್ಲೆಂಡಿಗೆ ಕಳುಹಿಸಿದಳು. ಅವನು ಹಡಗಿನಲ್ಲಿ ಪ್ರಯಾಣಿಸಬೇಕಾದ ರಾತ್ರಿ ಬಂತು. ಅವರು ಅನುಕೂಲ ಹವಾಮಾನಕ್ಕಾಗಿ ಕಾಯುತ್ತಿದ್ದರು. ಆಕೆ ಅವನಿಗೆ ವಿದಾಯ ಕೋರುವುದಕ್ಕಾಗಿ ಬಂದಳು. ಆ ರಾತ್ರಿ ಅವರಿಬ್ಬರು ಒಬ್ಬರನ್ನೊಬ್ಬರು ತಬ್ಬಿಕೊಂಡರು. ಜಾನ್ ವೆಸ್ಲಿಯನ್ನು ಟೀಕಿಸುವವರಿಗೂ ಅಲ್ಲಿ ನಡೆಯಬಾರದ್ದೇನೂ ನಡೆದ ಹಾಗೆ ಕಾಣಲಿಲ್ಲ. ಅಲ್ಲಿಯೂ ಅವನು ಆಕೆಯನ್ನು ತನ್ನೊಂದಿಗೆ ಬರಲು ಕೇಳಿಕೊಂಡನು. ಅವನು ಹಡಗಿನ ಮೇಲ್ಭಾಗಕ್ಕೆ 2 ಸಾರಿ ಬಂದಾಗಲೂ ಆಕೆ ಅವನನ್ನು ಹಿಂದಕ್ಕೆ ಕಳುಹಿಸಿದಳು. ಅವನು ಹಿಂತಿರುಗಿ ಇಂಗ್ಲೆಂಡ್ ದೇಶಕ್ಕೆ ಬಂದು ಮೆಥೋಡಿಸ್ಟ್ ಸಭೆಯನ್ನು ವಿವಾಹವಾಗುವಂತಾಯಿತು. ಮುರಿದ ಹೃದಯವುಳ್ಳವನಾಗಿ ಅವನು ಇಂಗ್ಲೆಂಡಿಗೆ ಬಂದನು. ಆದರೆ ಆಕೆ ಅವನ ಪ್ರೇರಕ ಶಕ್ತಿಯಾದಳು. ಕರ್ತನಲ್ಲಿ ಪ್ರಿಯರೇ, ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟ ವಿಶ್ವಾಸಿಗೆ ಇಂತಹ ಪ್ರೀತಿಯನ್ನು ದೇವರೇ ಕೊಡುವನಾಗಿದ್ದಾನೆ.
ಈಗಿನ ಯುವಕರಿಗೆ ನಾನೊಂದು ಮಾತು ಹೇಳಲೋ, ಉತ್ತಮವಲ್ಲದನ್ನು ಎಂದಿಗೂ ಸ್ವೀಕರಿಸಬೇಡಿ. ದೇವರು ನಿಮಗೆ ಕೊಡುವ ಅತ್ಯುತ್ತಮವಾದದ್ದನ್ನೇ ಸ್ವೀಕರಿಸಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೀರ್ತನೆ 128ರಲ್ಲಿ ಬರೆಯಲ್ಪಟ್ಟ ದೇವರಿಂದ ಆಶೀರ್ವಾದ ಹೊಂದಿದ ಕುಟುಂಬದ ಬಗ್ಗೆ ಮತ್ತೊಮ್ಮೆ ನೋಡೋಣ. ಲೂಥರನು ಈ ಕೀರ್ತನೆಯನ್ನು ವಿವಾಹದ ಕೀರ್ತನೆ ಎಂದು ಕರೆದಿದ್ದಾನೆ. ಅದು ಒಳ್ಳೆಯ ಸಂತಸದ ಕುಟುಂಬ ಜೀವಿತದ ಕುರಿತು ತಿಳಿಸಿ ಅದಕ್ಕಾಗಿ ದೇವರ ಆಶೀರ್ವಾದವನ್ನು ಕೋರಿಕೊಳ್ಳುತ್ತದೆ. ಅದು ದೇವರ ಸಂತಸದ ಕುಟುಂಬದ ಚಿತ್ರಣವಾಗಿದೆ. ಅದರ ಅಸ್ತಿವಾರವೇನು? ಕೀರ್ತನೆ 128 ಮೊದಲಿನ 6 ವಚನಗಳನ್ನು ಗಮನಿಸಿರಿ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ. ನೀನು ಧನ್ಯನು, ನಿನಗೆ ಶುಭವಿರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರೋಳು. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಇಗೋ, ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಚಿಯೋನಿನಲ್ಲಿರುವ ಯೆಹೋವನು ನಿಮ್ಮನ್ನು ಆಶೀರ್ವದಿಸಲಿ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು. ಮಕ್ಕಳ ಮಕ್ಕಳನ್ನು ಕಾಣುವವನಾಗು. ಇಸ್ರಾಯೇಲ್ಯರಿಗೆ ಶುಭವಾಗಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕುಟುಂಬವನ್ನು ಸಂತಸಮಯವನ್ನಾಗಿ ಮಾಡುವುದು ಯಾವುದು? ಅದಕ್ಕೆ ಯಾವ ಅಸ್ತಿವಾರ ಹಾಕಬೇಕು? ಕುಟುಂಬದ ಕುರಿತಾಗಿ, ಅದರಲ್ಲೂ ನವ ವಿವಾಹಿತರಿಗಾಗಿ ಅನೇಕ ಸಮ್ಮೇಳನಗಳು ನಡೆಸಲ್ಪಡುತ್ತವೆ. ಅವರು ಕೆಲವು ಕ್ರಮಗಳನ್ನು ಅನುಸರಿಸಬೇಕು. ಕೆಲವು ಕಾರ್ಯಕ್ರಮಗಳಿಗೆ ತಮ್ಮನ್ನು ಸರಿಪಡಿಸಿಕೊಳ್ಳಬೇಕು. ಪ್ರಿಯ ಮಿತ್ರನೇ, ನಿನ್ನ ಮನೆಯಲ್ಲಿ ದೇವರ ಭಯ ನೆಲೆಗೊಳ್ಳುವ ತನಕ, ಮನೆಯ ಸದಸ್ಯರು ದಿನಾಲೂ ಕರ್ತನ ಮಾರ್ಗದಲ್ಲಿ ನಡೆಯುವ ತನಕ ಸಂತೋಷದ ಕುಟುಂಬ ಜೀವಿತ ನೆಲೆಯಾಗಲಾರದು. ಎಲ್ಲವನ್ನೂ ಮನಃಶಾಸ್ತ್ರದ ರೀತಿಯಲ್ಲಿ ಸರಿಪಡಿಸಲಿಕ್ಕಾಗುವುದಿಲ್ಲ. ನನಗೆ ಒಬ್ಬನ ನೆನಪಾಗುತ್ತದೆ. ಅವನ ಬಳಿ ನೀನು ಇಷ್ಟು ವರ್ಷ ಹೇಗೆ ಬದುಕಿದ್ದಿ ಎಂದು ಕೇಳಿದಾಗ ಅವನು ನಾನು ಮನೆಯಿಂದ ಹೊರಗೆ ಇದ್ದದ್ದರಿಂದ ಎಂದು ಉತ್ತರ ಕೊಟ್ಟು ಅವನು ತನ್ನ ಸ್ಥಿತಿಯನ್ನು ಹೀಗೆ ವಿವರಿಸಿ ಹೇಳಿದನು. ವಿವಾಹವಾದಾಗ ಅವರು ಒಂದು ಒಡಂಬಡಿಕೆ ಮಾಡಿಕೊಂಡಿದ್ದರು. ಪ್ರತಿ ಸಲ ಅವರಲ್ಲಿ ಜಗಳ ಹುಟ್ಟಿದಾಗ ಗಂಡನು ಮನೆಯಿಂದ ಹೊರಗೆ ಹೋಗಬೇಕು ಎಂದು. ಹೀಗೆ ನಾನು ಮನೆ ಹೊರಗಿನ ಜೀವಿತ ನಡೆಸುತ್ತಿದ್ದೆ ಎಂದು ಹೇಳಿದನು. ಪ್ರಿಯರೇ, ಇದು ಸರಿಯಾದ ಪರಿಹಾರವಲ್ಲ. ಮನೆಯಲ್ಲಿ ದೇವರ ಭಯವಿರಬೇಕು. ಗಂಡನಾದವನು ದುಡಿದು ಕುಟುಂಬಕ್ಕೆ ಬೇಕಾದ್ದನ್ನು ಒದಗಿಸಬೇಕು. ಪ್ರಿಯರೇ, ಕುಟುಂಬದ ವೇದಿಕೆ ಇರುವುದಾದರೆ ಈ ರೀತಿ ಇರುತ್ತದೆ. ಈಗಿನ ಅನೇಕ ಕುಟುಂಬ ಪ್ರಾರ್ಥನೆಗಳು ಅವಸರದ ಕ್ರಿಯೆಗಳಾಗಿರುತ್ತವೆ. ಅವಸರವಾಗಿ ಕುಟುಂಬದವರು ಒಟ್ಟಾಗಿ ಸೇರಿ ಬರುತ್ತಾರೆ. ಸತ್ಯವೇದದ ಕೆಲವು ವಚನಗಳು ಓದಲ್ಪಡುತ್ತವೆ. ಬಳಿಕ ಎಲ್ಲರೂ ಪುನಃ ತಮ್ಮ ತಮ್ಮ ಕೆಲಸಗಳಿಗೆ ಹೋಗುತ್ತಾರೆ. ಕುದುರೆಯನ್ನು ಹತ್ತಿ ಹೊಲದ ಸುತ್ತ ಅಡ್ಡಾಡುವ ಕೇಬಾಯಿಗಳಂತೆ ಅವರಿದ್ದಾರೆ. ಕುಟುಂಬ ವೇದಿ ಎಂದರೆ ಅನೇಕ ಮನೆಗಳಲ್ಲಿ ಇದೇ ರೀತಿಯಾಗಿರುತ್ತದೆ. ಈ ವಚನದ ಪ್ರಕಾರ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಮೇಜಿನ ಸುತ್ತ ಸೇರಿ ಬರುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ದೇವರ ಕಡೆಗೆ ಗೌರವಯುಕ್ತ ಭಕ್ತಿಯೂ ವಿಧೇಯತೆಯೂ ಇಲ್ಲದಿದ್ದರೆ ಕುಟುಂಬ ಸಂತೋಷಕರವಾಗಿರುವುದಿಲ್ಲ ಎಂಬ ಸತ್ಯ ಶಾಶ್ವತವಾದದ್ದಾಗಿದೆ. ತಮ್ಮ ಹೆತ್ತವರಲ್ಲಿ ದೇವರ ಭಯ ಇದೆಯೋ ಇಲ್ಲವೋ ಎಂದು ಮಕ್ಕಳು ತಿಳಿಯುತ್ತಾರೆ. ಅವರು ದೇವರಿಗೆ ವಿಧೇಯರಾಗುತ್ತಾರೋ, ದೇವರ ಸೇವೆ ಮಾಡುತ್ತಾರೋ, ದೇವರು ಅವರ ಜೀವಿತದಲ್ಲಿ ಪ್ರಾಮುಖ್ಯನೋ ಎಂಬುದನ್ನು ಮಕ್ಕಳು ಗಮನಿಸುತ್ತಾರೆ. ಭಕ್ತಿಯ ಜೀವಿತಕ್ಕೆ ಬದಲಿಲ್ಲ. ಇಂತಹ ಅನೇಕ ಸಮ್ಮೇಳನಗಳಲ್ಲಿ ನೀನು ಭಾಗವಹಿಸಿರಬಹುದು. ಆದರೆ ದೇವರೊಂದಿಗಿನ ನಿನ್ನ ಸಂಬಂಧ ಸರಿಯಾಗುವವರೆಗೆ ಕುಟುಂಬದಲ್ಲಿ ಸಂತೋಷವಿರುವುದಿಲ್ಲ. ದೇವರೊಂದಿಗೆ ನೀನು ಸರಿಯಾದ ಸಂಬಂಧ ಹೊಂದಿದ್ದರೆ ನಿನಗೆ ಆಶ್ಚರ್ಯವಾಗುವಂತೆ ನಿನ್ನ ಅನೇಕ ಸಮಸ್ಯೆಗಳು ತಾವಾಗಿ ಪರಿಹಾರಗೊಳ್ಳುತ್ತವೆ. ಪ್ರೀತಿಯುಳ್ಳ ದೇವಜನರೇ, ಈ ಕೀರ್ತನೆಯ ಕುರಿತಾಗಿ ಒಂದು ಆಸಕ್ತಿಕರವಾದ ಮಾತು ಹೇಳಲ್ಪಟ್ಟಿದೆ. ಅದೇನೆಂದರೆ, ಮನುಷ್ಯನು ಪಾಪದಲ್ಲಿ ಬೀಳುವ ಮೊದಲು ಪರದೈಸವು ಅವನ ನಿವಾಸವಾಗಿತ್ತು. ಆದರೆ ಪಾಪದ ನಂತರ ಮನೆಯೇ ಮಾನವನ ಪರದೈಸವಾಗಿದೆ. ಹೀಗೆ ಮನೆಯು ಒಂದೋ ಪರದೈಸವಾಗಿರಬಹುದು, ಇಲ್ಲವೇ ಅದಕ್ಕೆ ವ್ಯತಿರಿಕ್ತವಾಗಿರಬಹುದು. ಇದು ಒಂದು ಚಿಕ್ಕದಾದ ಕೌಟುಂಬಿಕ ಕೀರ್ತನೆಯಾಗಿದೆ. ಪ್ರಿಯರೇ, ಕೀರ್ತನೆ ಪುಸ್ತಕದಲ್ಲಿ ಕುಟುಂಬದ ವಿಷಯದಲ್ಲಿ ನಾವು ತಿಳಿದುಕೊಂಡ ಆಶೀರ್ವಾದಗಳಿಗಾಗಿ ದೇವರನ್ನು ಕೊಂಡಾಡುತ್ತಾ ತಿರುಗಿ ಎಫೆಸ ಪತ್ರಿಕೆಯ ಕಡೆಗೆ ಬರೋಣ. ಎಫೆಸದವರಿಗೆ ಬರೆದ ಪತ್ರಿಕೆ
5ನೇ ಅಧ್ಯಾಯ 33ನೇ ವಚನ ಹೀಗೆ ಹೇಳುತ್ತದೆ, ಅದಿರಲಿ, ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ಹೆಂಡತಿಯನ್ನೂ ಪ್ರೀತಿಸಬೇಕು. ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅದಿರಲಿ ಅಥವಾ ಹೀಗಿದ್ದರೂ ನಮ್ಮನ್ನು ಈ ಪದವು ತಟ್ಟನೆ ವಾಸ್ತವ ಸ್ಥಿತಿಗೆ ತರುತ್ತದೆ. ವಿವಾಹದ ವಿಚಾರವಾದ ಪ್ರಾಯೋಗಿಕ ಸಂಗತಿ ಇದಾಗಿದೆ. ಈ ಅದ್ಭುತವಾದ ಸಂಬಂಧವನ್ನು ಪಾಪವು ಎಷ್ಟೊಂದು ಹಾಳುಗೆಡವಿದೆ. ಅದು ಎಲ್ಲವನ್ನೂ ಹೀಗೆ ಹಾಳು ಮಾಡಿದೆ. ಆದರೆ ಪ್ರಿಯ ಸ್ನೇಹಿತನೇ, ನಿನ್ನ ಜೀವಿತದಲ್ಲಿ ನೀನು ಇದನ್ನು ಅತ್ಯುತ್ತಮ ಸಂಬಂಧವನ್ನಾಗಿ ಇರಿಸಿಕೊಳ್ಳಬಹುದಾಗಿದೆ. ಪೌಲನು ಓದುಗರನ್ನು ಮನೆಯೊಳಗಿನ ಸಾಮಾನ್ಯ ಕ್ರೈಸ್ತ ಜೀವಿತದ ಕಡೆಗೆ ಪುನಃ ತರುತ್ತಾನೆ. ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ಹೆಂಡತಿಯನ್ನೂ ಪ್ರೀತಿಸಲಿ. ಹೆಂಡತಿಯು ಇಂಥ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಇದು ತೋರಿಸುತ್ತದೆ. ಮುಂದಕ್ಕೆ ಕಾಣಬರುವ ಮಹಿಮೆಯನ್ನು ಸರಳ ರೀತಿಯಲ್ಲಿ ಪತಿಪತ್ನಿಯರು ತಮ್ಮ ಮನೆಯಲ್ಲಿ ಸ್ಥಾಪಿಸಬೇಕು. ಆದರ್ಶಪ್ರಾಯವಾದದ್ದನ್ನು ಪ್ರಾಯೋಗಿಕವಾಗಿ ಅನ್ವಯಿಸಿಕೊಳ್ಳುವ ಅತ್ಯುತ್ತಮ ರೀತಿ ಇದಾಗಿದೆ. ಪೌಲನು ಮನರಂಜಕವಾದದ್ದನ್ನು ನಿಜ ಸ್ಥಿತಿಯಲ್ಲಿ ತೋರಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ವೈಯಕ್ತಿಕ ಜೀವಿತಗಳು, ನಮ್ಮ ಕೌಟುಂಬಿಕ ಜೀವಿತಗಳು ಅದು ದೇವರ ಪ್ರೀತಿಯಿಂದ ತುಂಬಿದ್ದಾಗಿರಬೇಕು. ಇದನ್ನೇ ದೇವರು ಬಯಸುವನಾಗಿದ್ದಾನೆ. ಆದ್ದರಿಂದ ದೇವರ ವಾಕ್ಯಕ್ಕೆ ನಾವೆಲ್ಲರೂ ವಿಧೇಯರಾಗೋಣ. ವಾಕ್ಯ ಬೋಧಿಸಿದ ಹಾಗೆ ನಮ್ಮ ಕರ್ತವ್ಯಗಳನ್ನು ನಾವು ಮಾಡೋಣ. ಇಹಲೋಕದ ನಮ್ಮ ಜೀವಿತದಲ್ಲಿ ದೇವ ಭಯಭಕ್ತಿಯ ಜೀವಿತವನ್ನು, ಕೌಟುಂಬಿಕ ಜೀವಿತವನ್ನು ಕಟ್ಟುತ್ತಾ ದೇವರನ್ನು ಮಹಿಮೆಪಡಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಈ ದಿನಗಳಲ್ಲಿ ಲೈಂಗಿಕತೆ ಹಾಗೂ ವಿವಾಹದ ಹೊರಗಿನ ಸಂಬಂಧಗಳ ಬಗ್ಗೆ ಮಾತನಾಡುವವರಿಗೆ ನಿಜವಾದ ಪ್ರೀತಿ ಎಂದರೇನು ತಿಳಿದಿರುವುದಿಲ್ಲ. ಸಭೆಯ ಬಲಹೀನತೆಯನ್ನು ತಿಳಿದಿರುವ ಕ್ರಿಸ್ತನು ಸಭೆಯನ್ನು ಪೋಷಿಸಿ ಬಲಪಡಿಸುವ ಹಾಗೆ ಆತನು ಕುಟುಂಬದ ಯಜಮಾನನಾಗಿದ್ದುಕೊಂಡು ಪ್ರತಿಯೊಂದು ಮನೆಯನ್ನು, ಕುಟುಂಬವನ್ನು ಬಲಪಡಿಸ್ತಾನೆ. ಆದುದರಿಂದ ನಾವೆಲ್ಲರೂ ದೇವರ ಭಯಭಕ್ತಿಯಲ್ಲಿ ಬೆಳೆಯುತ್ತಾ ಕುಟುಂಬಗಳನ್ನು ಕಟ್ಟೋಣ. ಪ್ರಿಯ ವೀಕ್ಷಕರೇ, ಇಂದಿನ ಸತ್ಯವೇದ ಅಧ್ಯಯನವು ಎಷ್ಟೊಂದು ಅರ್ಥಗರ್ಭಿತವಾಗಿತ್ತು ಅಲ್ವಾ? ನೀವು ಹೊಂದಿದ ಆಶೀರ್ವಾದಗಳನ್ನು 9845616412 ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿರಿ. ದೇವರ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.